ಒಂದು ಮನೆಗೆ 1000 ರೂಪಾಯಿ ನೀರಿನ ಶುಲ್ಕ ಬಂದರೆ ಅದರ ಶೇಕಡ 470 ರೂಪಾಯಿ ಅಷ್ಟು ಮೊತ್ತವನ್ನು ಸೆಸ್ ರೂಪದಲ್ಲಿ ಪಡ್ಕೋಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಆದೇಶ ಮಾಡಿ ಜನರಿಂದ ಈಗಾಗಲೇ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರ ಈ ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡೋದು, ಅನುದಾನಗಳನ್ನು ಬಿಡುಗಡೆ ಮಾಡೋದ್ರ ಬದಲಾಗಿ ಬೆಂಗಳೂರಿನ ನಾಗರಿಕರಿಂದನೇ ಈ ರೀತಿ ಹಗಲು ದರೋಡೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಸರ್ಕಾರದ ಖಜಾನೆ ಬರಿದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ನಾಗರಿಕ ಬೆಂಗಳೂರು ಮಹಾನಗರದಲ್ಲಿ ಆತ ದುಡಿಯೋ ಅಂತ ಶೇಕಡ 75% ಹಣ ಈ 4-5 ಸ್ಥಳೀಯ ಸಂಸ್ಥೆಗಳ ತೆರಿಗೆ ಪಾವತಿಗೆ ಅಂತಲೇ ವೆಚ್ಚ ಮಾಡಬೇಕಾಗಿರ್ತಕ್ಕಂಥ ದುಸ್ಥಿತಿಗೆ ಇವತ್ತು ತಲುಪಿರೋವಂಥದ್ದಕ್ಕೆ ನೇರವಾಗಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಕಾರಣ ಇದೆ. ಇನ್ನು 3 ವರ್ಷಗಳಿಗೆ 100% ಸ್ಯಾನಿಟರಿ ಸೆಸ್ ಆಗ್ತದೆ. ಅಲ್ಲಿಗೆ 1000 ರೂಪಾಯಿ ಸ್ಯಾನಿಟರಿ ಸೆಸ್ ಆಗುವಂಥ ದಿನಗಳು ಕೂಡ ತುಂಬ ಹತ್ತಿರದಲ್ಲಿ. ಕಳೆದ 2 ವರ್ಷಗಳ ಅವಧಿಯಿಂದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬೆಂಗಳೂರಿನ ಸಾಮಾನ್ಯ ನಾಗರಿಕರ ಅರಿವಿಗೆ ಬರದೇ ಇರೋ ರೀತಿಯಲ್ಲಿ, ಮಾಧ್ಯಮದ ಸ್ನೇಹಿತರ ಮತ್ತು ಹೋರಾಟಗಾರರ ಅರಿವಿಗೆ ಬರದೇ ಇರೋ ರೀತಿಯಲ್ಲಿ ಬಹಳ ರಹಸ್ಯವಾಗಿ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಬೆಂಗಳೂರಿನ ನಾಗರಿಕರಿಂದ ಅವರು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಹಣವನ್ನು ಹಗಲು ದರೋಡೆ ಮಾಡುವಂಥ ಕಾರ್ಯವನ್ನು ಸದ್ದಿಲ್ಲದೆ ಯಾವುದೇ ಎಗ್ಗಿಲ್ಲದೆ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಗಳಲ್ಲಿ ದಾಖಲೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. 2025 ಜನವರಿ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ BWSSB ಸಂಸ್ಥೆಗೆ ಸಂಬಂಧಪಟ್ಟ ಒಂದು ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದು ಆ BWSSB ಸಂಸ್ಥೆ ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿರೋದ್ರಿಂದ ನೀರಿನ ದರ ಮತ್ತು ಅದಕ್ಕಿಂತಲೂ ಪ್ರಮುಖವಾಗಿ ಪ್ರತಿ ತಿಂಗಳ ನೀರಿನ ದರದ ಶೇಕಡ 3% ಸೆಸ್ಸನ್ನು ಅಂತಂದರೆ ಉಪಕರವನ್ನು ಸ್ಯಾನಿಟ್ರಿ ಅಂದರೆ ಒಳಚರಂಡಿ ಉಪಕರ ಅಥವಾ ಸ್ಯಾನಿಟ್ರಿ ಸೆಸ್ಸನ್ನು ಏರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾರೆ. ಅದಾದ ನಂತರ ಮುಖ್ಯಮಂತ್ರಿಗಳ ಸಭೆ ನಂತರ ಈ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಂತೇನಿದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಅಂತೇನಿದೆ, ಅವರು ಒಂದು ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಪ್ರತಿ ವರ್ಷಕ್ಕೆ ಕುಡಿಯೋ ನೀರಿನ ದರವನ್ನು ಶೇಕಡ 3%, ಆ ಕುಡಿಯೋ ನೀರಿನ ಪ್ರತಿ ತಿಂಗಳ ಶುಲ್ಕ ಏನು ಬರುತ್ತೆ ಅದರ ಶೇಕಡ 3% ಸ್ಯಾನಿಟ್ರಿ ಸೆಸ್ಸನ್ನು ಪ್ರತಿ 3 ತಿಂಗಳಿಗೊಮ್ಮೆ ಏರಿಕೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಶಿಫಾರಸು ಮಾಡುತ್ತೆ. ಆ ಶಿಫಾರಸನ್ನು ಆಧರಿಸಿ 2024-25 ಪ್ರಾರಂಭದಲ್ಲಿ ಈ ಹಿಂದೆ 25% ಅಷ್ಟು 2024ರಲ್ಲಿ ಮಾಡಿರ್ತದೆ ಸಿದ್ದರಾಮಯ್ಯನವರ ಸರ್ಕಾರ. 2025 ಪ್ರಾರಂಭದಲ್ಲಿ ಅದನ್ನು 31.25ಕ್ಕೆ, 2025 ಡಿಸೆಂಬರ್ ತಿಂಗಳಲ್ಲಿ 37.50ಗೆ, ಇದೇ ಫೆಬ್ರವರಿ ತಿಂಗಳಲ್ಲಿ 43.75%ಗೆ, ಈಗ ಮುಂದಿನ ತಿಂಗಳು ಅದನ್ನು ಶೇಕಡ 47% ಮೊತ್ತವನ್ನು ಸೆಸ್ ರೂಪದಲ್ಲಿ ಅಂದರೆ ಸ್ಯಾನಿಟರಿ ಸೆಸ್ ರೂಪದಲ್ಲಿ ಆ ಒಂದು ಮನೆಗೆ 1000 ರೂಪಾಯಿ ನೀರಿನ ಶುಲ್ಕ ಬಂದರೆ ಅದರ ಶೇಕಡ 470 ರೂಪಾಯಿ ಅಷ್ಟು ಮೊತ್ತವನ್ನು ಸೆಸ್ ರೂಪದಲ್ಲಿ ಪಡ್ಕೋಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಆದೇಶ ಮಾಡಿ ಜನರಿಂದ ಈಗಾಗಲೇ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈ ಸ್ಥಳೀಯ ಸಂಸ್ಥೆಗಳು ಈ ಬೆಸ್ಕಾಮು, BWSSB, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್, ಇವಾಗ BBMP ಆಗಿ GBN ಆಗಿದೆ, ಇದು ಮತ್ತು KEB ಇದ್ದಂಥದ್ದು ಇವಾಗ ಬೆಸ್ಕಾಮ್ ಆಗಿರ್ತಕ್ಕಂಥದ್ದು. ಈ ಸ್ಥಳೀಯ ಸಂಸ್ಥೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಾಗ ರಾಜ್ಯ ಸರ್ಕಾರಗಳು ಆರ್ಥಿಕ ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆಗಳು ಪ್ರಾರಂಭ ಆಗಿರ್ತಕ್ಕಂಥ. ಉದಾಹರಣೆಗೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ 1876 ಪ್ರಾರಂಭ ಆಗಿರೋದೇ ಆ ಉದ್ದೇಶ ಇಟ್ಕೊಂಡು. ಆದರೆ ಈ ಉದ್ದೇಶಗಳಿಗೆ ತದ್ವಿರುದ್ಧವಾಗಿ ಸರ್ಕಾರ ಈ ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡೋದು, ಅನುದಾನಗಳನ್ನು ಬಿಡುಗಡೆ ಮಾಡೋದ್ರ ಬದಲಾಗಿ ಬೆಂಗಳೂರಿನ ನಾಗರಿಕರಿಂದನೇ ಈ ರೀತಿ ಹಗಲು ದರೋಡೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಸರ್ಕಾರದ ಖಜಾನೆ ಬರಿದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಇಲಾಖೆಗಳಿಂದ, ಉದಾಹರಣೆಗೆ GBA ವಿಪರೀತ ಅನ್ನೋಷ್ಟು ಪ್ರಮಾಣದ ಆಸ್ತಿ ತೆರಿಗೆ, ಹಾಗೆ ಇವತ್ತು ಡ್ರೋನ್ ಕ್ಯಾಮ್ರಾದ ಸರ್ವೆ ಮೂಲಕ ಇವತ್ತು 1/3 ಆಸ್ತಿ ತೆರಿಗೆಯನ್ನು ವೀಸಾ ಕೊಟ್ಟಿರ್ತಕ್ಕಂಥದ್ದು. ಬೆಸ್ಕಾಂನವರು ನಿರಂತರವಾಗಿ ಏರಿಕೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಶುಲ್ಕವನ್ನು. BWSSB ಶುಲ್ಕದ ಜೊತೆಗೆ ಈಗ ಇದು ಸ್ಯಾನಿಟರಿ ಸೆಸ್ಸನ್ನು ಕೂಡ ಏರಿಕೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ನೋಡಿದಾಗ ಸಾಮಾನ್ಯ ನಾಗರಿಕ ಬೆಂಗಳೂರು ಮಹಾನಗರದಲ್ಲಿ ಆತ ದುಡಿಯೋ ಅಂತ ಶೇಕಡ 75% ಹಣ ಈ 4-5 ಸ್ಥಳೀಯ ಸಂಸ್ಥೆಗಳ ತೆರಿಗೆ ಪಾವತಿಗೆ ಅಂತಲೇ ವೆಚ್ಚ ಮಾಡಬೇಕಾಗಿರ್ತಕ್ಕಂಥ ದುಸ್ಥಿತಿಗೆ ಇವತ್ತು ತಲುಪಿರೋವಂಥದ್ದಕ್ಕೆ ನೇರವಾಗಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಕಾರಣ ಇದೆ. ಹಾಗಾಗಿ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಈಗ 2028ರಲ್ಲಿ ಮೇ ತಿಂಗಳಲ್ಲಿ ಅವರು ಅಧಿಕಾರ ಮುಗಿಸುವಂಥ ಸಂದರ್ಭದಲ್ಲಿ ಈ ಒಂದು ಸ್ಯಾನಿಟರಿ ಸೆಸ್ನ ದರ 70.75% ಅಂದರೆ ಶೇಕಡ 71% ಅಂದರೆ 1000 ರೂಪಾಯಿ ನೀರಿನ ಶುಲ್ಕ ಬಂದರೆ 710 ರೂಪಾಯಿ ಬರೀ ಇದು ಸ್ಯಾನಿಟರಿ ಸೆಸ್ಸೇ ಆಗಿರ್ತದೆ. ಆ ಮಟ್ಟಕ್ಕೆ ಇನ್ನು 3 ವರ್ಷಗಳಿಗೆ 100% ಸ್ಯಾನಿಟರಿ ಸೆಸ್ ಆಗ್ತದೆ. ಅಲ್ಲಿಗೆ 1000 ರೂಪಾಯಿ ಶುಲ್ಕ ನೀರಿನ ಸೆಸ್ ಇದು ಸ್ಯಾನಿಟರಿ ಸೆಸ್ ಆಗುವಂಥ ದಿನಗಳು ಕೂಡ ತುಂಬ ಹತ್ತಿರದಲ್ಲಿದೆ. ಈ ರೀತಿ ನಿರಂತರವಾಗಿ ನಿಯಮಗಳನ್ನು ಪಾಲಿಸದೆ ಕಾನೂನು ಬಾಹಿರವಾಗಿ ತಮ್ಮಿಷ್ಟಕ್ಕೆ ಬಂದಂಥ ತುಘಲಕ್ ದರ್ಬಾರನ್ನು ನಡೆಸ್ತಾ ಇವತ್ತು ಬೆಂಗಳೂರು ನಾಗರಿಕರಿಗೆ ತೆರಿಗೆ ಮೇಲೆ ತೆರಿಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದ ವಿಪರೀತ ಅನ್ನಷ್ಟು ತೆರಿಗೆಯನ್ನು ಹೇರಿ ಅವರನ್ನು ದುಸ್ಥಿತಿಗೆ ನೋಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ
ಹಾಗೆ BWSSB ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ ಪ್ರಸಾದ್ ಅವ್ರಿಗೆ ನಾನು ದಾಖಲೆಗಳು ಸಹಿತ ಅವರಿಗೆ ಪತ್ರವನ್ನು ಬರೆದು ಈ ರೀತಿ ಅಗಲದೊರಡೆ ಕಾರ್ಯವನ್ನು ನಿಲ್ಲಿಸಿ ನೀವು ಸರ್ಕಾರದಿಂದ ಅನುದಾನವನ್ನು ಕೊಟ್ಟು ಆಯಾ ಸ್ಥಳೀಯ ಸಂಸ್ಥೆಗಳನ್ನು ಆರ್ಥಿಕವಾಗಿ ಸುಸ್ಥಿಗೆ ತರುವಂಥ ಪ್ರಯತ್ನ ಮಾಡಬೇಕೇ ಹೊರತು ಈ ರೀತಿ ಜನರನ್ನು ಸುಲಿಗೆ ಮಾಡೋದು, ಜನರಿಂದ ಅಗಲದೊರಡೆ ಮಾಡಿ ಈ ಸಂಸ್ಥೆಗಳನ್ನ ನಡೆಸೋದಕ್ಕೆ ಹೊರಟಿದ್ದೀರಾ, ಇದು ಸರಿಯಲ್ಲ. ಇದು ಇಂಥ ಜನವಿರೋಧಿ ಆದೇಶವನ್ನು ಕೂಡಲೇ ವಾಪಸ್ ತಗೊಳ್ಳಿ ಅಂತ ಹೇಳಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಜನವಿರೋಧಿ ಶಿಫಾರಸನ್ನು ತಿರಸ್ಕರಿಸಿ 10% 15% ಮಾತ್ರ ನೀವು ಈ ಸ್ಯಾನಿಟೈಸರ್ಸ್ನ ವಸೂಲಿ ಮಾಡೋವಂಥದ್ದಕ್ಕೆ ನೀವು ಆದೇಶ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಂಡಿದ್ದೇನೆ. 15 ದಿನದೊಳಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೊಂಡಿಲ್ಲ ಅಂತಂದರೆ ನಾನು ಸಹಜವಾಗಿಯೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.